ಅಭಿಮಾನಿಗಳನ್ನು ಬಿಡಲ್ಲ. ಈ ಬರ್ಡೇ ಒಂದು ಮೆಸೇಜ್ ಜೊತೆಗೆ ಇರುವಂತದ್ದು, ಅಂದ್ರೆ ನಿಮ್ಮನ್ನ ಆರೋಗ್ಯ ನೋಡ್ಕೊಂಡಿರ್ತಕ್ಕಂಥ ವೈದ್ಯರ ಜೊತೆಗೆ ಶುರುವಾಗಿದೆ. ಐ ಥಿಂಕ್ ತುಂಬಾನೇ ವೆರಿ ಇಂಪಾರ್ಟೆಂಟ್ ಬರ್ಡ್ಸ್ ಆಗುತ್ತೆ. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ ಡಾಕ್ಟರ್ ನೋಡ್ಕೊಂಡಿದ್ದು ಗೊತ್ತಿರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಯಲ್ಲಿ ಬಂಧು ಬಳಗ, ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾದು, ನಾವೆಲ್ಲ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ಏನಂತೀವಿ, ಒಂದು ಎಮೋಷ್ನಲ್, ಎವ್ರಿಬಡಿ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿತ್ತು. ಅದು ಬಂದು ಅದರಿಂದ ಶುರುವಾಯಿತು. ಆಮೇಲೆ ನಾನು ಅವಾಗ ಓಪನ್, ಯಾಕಂದರೆ ಎಲ್ಲ ಇದನ್ನು ನಾವು ಓಪನ್ ಆಗಿ ಹೇಳ್ತೀವಿ, ಇದನ್ನು ಮಾತ್ರ ಯಾಕೆ ಹೈಡ್ ಮಾಡಬೇಕು, ನನ್ನ ಮನಸ್ಸಿಗೆ ಹೇಳ್ತಾರೆ, ಬೇಕಿಂಗ್ ಹೇಳೋದಿಲ್ಲ ಹೇಳ್ಬಿಡೋದು. ಆವಾಗ ಓಪನ್ ಅಪ್ ಆಗಿ, ಬಟ್ ದೇವರು ಹೆಂಗೆ ತಂದು ಕೊಟ್ಟನೆ, ಡಾಕ್ಟರ್ ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರೆಲ್ಲ ಫಸ್ಟ್ ನನಗೆ ಒಂದು ಕೌಶಿ ಥರ ಇತ್ತು, ಬಂದು ನನಗೆ ಒಂದು ಟ್ರೀಟ್ಮೆಂಟ್ಗೆ ಭಾಳ ಸಹಾಯ ಆಯಿತು. ಬೇರೆ ಟ್ರೀಟ್ಮೆಂಟ್ ಇನ್ನೂ ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರು, ದಿಲೀಪ್ ಡಾಕ್ಟರ್, ಆಮೇಲೆ ಯೋಗಿತಾ ಅಂತ ಅವರು ಯಾವಾಗಲೂ ಕೀಮೋ ಬರಬೇಕಾದ್ರೆ ಬಂದು ಪಕ್ಕದಲ್ಲಿ ಯಾವಾಗ ಕೇಳೋದು ಹೋಗಿತ್ತಾ ಅಂದರೆ ಆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟ್ರ್ ಯಾವ್ಯಾವ ರೂಪದಲ್ಲ ಬರ್ತವೆ, ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮಿ. ಅದು ಭಾಳ ಚೆನ್ನಾಗಿತ್ತು. ಅದೆಲ್ಲ ಆ ಪೀರಿಯಡ್ ಅದಾದಮೇಲೆ ಮನೋರನ್ನು ಆಮೇಲೆ ಆಪರೇಷನ್ ಸಪೋರ್ಟ್ ಮೇಜರ್ಲಿ ಫ್ಯಾಮಿಲಿ, ಗೀತಾ, ನಿಧಿ ಇರ್ಬೋದು, ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ವಾಕಿಂಗ್ ಫ್ರೆಂಡ್ಸ್ ಮಾಡ್ತೀವಿ, ಅವ್ರು ಇರ್ಬೋದು, ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ, ದುನಿಯಾ ವಿಜಯ್, ಸುದೀಪ್, ಯಶ್, ಎಲ್ಲರಿಗೂ ಸೋ ಕನ್ಸರ್ನ್. ಅವ್ರು ಯಾರಿಗೂ ಮಾತಾಡೋಕ್ಕೆ ಇದಿಲ್ಲ, ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇದೆ. ಬಟ್ ಅದು ಬಂದಿರ್ಬೇಕನ್ನೋ ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ಅದಾದಮೇಲೆ ಹೋಗ್ಬಿಟ್ಟು ಬಂದಾದ್ಮೇಲೆ ಏನು ನಡೀತದೆ ನನಗೆ ಗೊತ್ತು. ಅದಾದಮೇಲೆ ಇಲ್ಲಿ ಸುಧಾ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದೆಲ್ಲಿ ದೇವ್ರಿಗೆ ಎನರ್ಜಿ ಕೊಟ್ಟೋ ಗೊತ್ತಿಲ್ಲ. ಟಚುಡ್ ಇವತ್ತಿಗೆ ಇನ್ನೂ ಆ ಸಾಂಗ್ ರಿಲೀಸ್ ಆಗಿಲ್ಲ, ಪ್ರಮೋಷನಲ್ ಸಾಂಗು ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗುತ್ತೆ 45. ನೋಡಿ ಆ ಸಾಂಗ್ ನೋಡ್ಬಿಟ್ಟು ನೀವು ಹೇಳಿ ಶಿವಣ್ಣ ಎನರ್ಜಿ ಹೆಂಗಿದೆ ಅಂತ ನೋಡಿ. ಶಿವಣ್ಣ, ಈ ಎನರ್ಜಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ಪ್ರತಿ ಸಾರಿ ಈ ಪ್ರಶ್ನೆ ಕೇಳ್ತಾ ಇರ್ತೀವಿ. ಎಲ್ಲೋ ಈ ತರ ಸನ್ನಿವೇಶದಲ್ಲಿ ಶಿವಣ್ಣ ಮತ್ತೆ ಆಕ್ಟ್ ಮಾಡ್ತಾ ಇರೋ, ಫೈಟ್ ಮಾಡ್ತಾ ಇರೋ ಅಂತ ಅಭಿಮಾನಿಗಳು ಕುತೂಹಲ ಇತ್ತು. ಬಟ್ ಅದು ಮತ್ತೆ ಆಕ್ಚುಲ್ ಈಗ ಸಿನಿಮಾಗಳು ಮಾಡ್ತಾ ಇದ್ರಿ. ಈಗ ಸದ್ಯಕ್ಕೆ ಹೇಗಾಗ್ತಿದೆ ಸಿನಿಮಾಗಳು, ನಡೀತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಪ್ರಾಜೆಕ್ಟ್ ನೋಡಿರ್ಬೋದು, ಸಾಕಷ್ಟು ಇದೆ. ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು. ಯಾಕಂದ್ರೆ ನಮ್ಮ ಓನ್ ಪ್ರೊಡಕ್ಷನ್ಗೆ ಡೇಟ್ ಒದಗಿಸ್ತಲ್ಲ. ಈಗ ಪ್ರೊಡ್ಯೂಸರ್ ನನಗೆ ಬೈತಾ ಇದ್ದಾರೆ, ನಮ್ದು A4 ಹಂಗೆ ಆಗೋದು. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಒಂದು 2-3 ಸಿನಿಮಾ ಇದೆ, ಆದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿ. ನಮ್ಮ ಫಿಲಮ್ನ ಮುಂದಕ್ಕೆ ಹಾಕ್ತಿದ್ವಿ. ಹೇಮಂತ್ ಡಿಸೈನ್ ಮಾಡಿದ್ದಾರೆ, ಯಾಕಂದರೆ ರಾಜು ಅಂತ ಅವರೇ ಬಿಟ್ ಮಾಡಿ ಅದು ಅವರ ಮೀಸೆ ಅದಕ್ಕೆ ಮೇಕಪ್ ಆ್ಯಂಡ್ ಸಾಗರ್ ವಾಷಿಂಗ್ ಮಾಡಿ ಸಾಗರ್ ರೆಟ್ರೋ ಲುಕ್. ಫಸ್ಟ್ ಟೈಮ್ ನಾನು ರೆಟ್ರೋ ಲುಕ್ ನನಗೆ ಗೊತ್ತಿಲ್ಲ. ಶಿವಣ್ಣ, ನೀವು ಯಾವಾಗಲೂ ಈ ಪ್ರಶ್ನೆಗೆ, ಅಂದ್ರೆ ಈ ಪ್ರಶ್ನೆ ಅಷ್ಟು ಚಿಕ್ಕ ವಿಷಯ ನಾವು ಮಾಡಿದ್ರೆ ದೊಡ್ಡದೇನಿಲ್ಲ. ಅವ್ರು ನಮ್ಗೆ ಮಾಡಿರೋದಿಲ್ಲ, ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸ್ ಇದೆಲ್ಲ ಯಾವ ಟೈಮ್ ಫೋನ್ ಮಾಡ್ತಿದ್ರು. ಡಾಕ್ಟರ್ ಡಿ ಕೆ ಶ್ರೀನಿವಾಸ್ ಮಧ್ಯರಾತ್ರಿ ಫೋನ್ ಮಾಡಿ, 4 ಗಂಟೆ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ. ಆ್ಯಂಡ್ ಎಲ್ಲ ವಿಡಿಯೋನೂ ವಾಚ್ ಮಾಡ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ನೋಡಿದೆ ಶಿವಣ್ಣ ಈ ಕಡೆ ಸ್ವಲ್ಪ ಚೂರು ಪುಸ್ತಕ ಅಂತೇಳಿ ಯಾಕೆ ಡಾಕ್ಟರ್ ಚಾರ್ಜಿಂಗ್ ಜಾಸ್ತಿ ಆಗ್ತದೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಚೆನ್ನಾಗಿದೆ, ಊಟ ಚೆನ್ನಾಗಿ ಮಾಡಿ ಹೇಳ್ತಾರೆ. ಎವ್ರಿಬಡಿ ಕೀಪ್ಸ್ ಆನ್ ಐ ಆನ್. ಸೊ ನನಗೆ ಡಾಕ್ಟ್ರೇ ಫೋನ್ ಮಾಡ್ತಾರೆ.
ಅದು ಆಮೇಲೆ ಹೌದಾ ಕಬಡ್ಡಿ ಮನೋಹರ್ ಅವ್ರು ಯು ಎಸ್ ಅಲ್ಲಿ ಇದ್ರು ಅವ್ರು ಫೋನ್ ಮಾಡ್ತಾರೆ No, any by food. ಚೆನ್ನಾಗಿ ಮೂಮೆಂಟ್ ಅವ್ರ ಬಗ್ಗೆ ಹೇಳ್ಬೇಕಂತ ಇದೇ ಥರ ಜೊತೆಲಿ ಅಭಿಮಾನಿ ನಾನು ಕೇಳಿದ್ದೀನಿ ನಾವು ಡಾಕ್ಟರ್ I love them and they love me. ಇಲ್ಲ ಅವರ ಬ್ಯಾಕ್ ಬಂದ ಇವತ್ತು ನಾನು ಇಷ್ಟು ಮಾತ್ರ ಚೇತರಿಸ್ತೀನಿ ನನ್ನ ಮೋಟಿವೇಶನ್ ಇಲ್ಲ ಯಾರೇ ಆದರೂ ಕೂಗ್ತೀವಿ ನಾನು ಕೂಗ್ತೀನಿ ಹಾಂ ಆಗಿದೆ ಬಟ್ ಅದನ್ನ ಅವರು ಜೊತೆಲೇ ಇದ್ದು ಯಾವತ್ತೂ ಆ್ಯಂಡ್ ಇಂಡಸ್ಟ್ರಿ ಅರ್ಜುನ್ ನಡೀತಾ ಇದ್ದಾವೆ ನಾನು ತೀರ್ಮಾನ ಮಾಡ್ಬೇಕಾದ್ರೆ ಅರ್ಜುನ್